ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲುಬಿಟ್ರು. ಆ ನೋವು ನಮಗೆ ಸದಾ ನಮ್ಮ ಉಸಿರಿರೋವರೆಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ. ಯಾಕಂದರೆ ಅಷ್ಟೊಂದು ನಮಗೆ ನೋವಾಗ್ತದೆ ಅವ್ರ ಹಿಂದೆ ಇರೋಂಥದ್ದು. ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗೋಲ್ವೇನೋ, ನಮ್ಮೆಲ್ಲ ಬಿಟ್ಟು ನಮ್ಮನ್ನೆಲ್ಲ ನಾವೆಲ್ಲ ಒಬ್ಬಂಟಿ ಆದ್ರೇನು ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ. ಅವ್ರ ಕುಟುಂಬನೂ ಸಹ ಯಾವ ರೀತಿ ತಡ್ಕೊಳ್ತಾರೆ, ಆ ನೋವು ಅನ್ನೋದು ಸಹ ಕಷ್ಟ ಆಗ್ತದೆ. ಆಮೇಲೆ ಇಷ್ಟೊಂದು ಕೆಲಸ ಮಾಡ್ತಾವನಲ್ಲ, ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯ ಅಂತ ಎಷ್ಟೆಲ್ಲ ನಾವು ಹೇಳಿದ್ರು ಸಹ ಅವನೊಂದು ಕಮಿಟ್ಮೆಂಟ್ ಇತ್ತು, ಜನಕ್ಕೆ ಮಾಡಬೇಕು, ಸಮಾಜಕ್ಕೆ ಮಾಡಬೇಕು ಅಂತ ಹೇಳಿ. ನಾವೆಲ್ಲನೂ ಸಹ ಒಂದೇ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥವ್ರು. ಅವನ ಕೆಲಸ ನಾನು ಅಂದ್ಕೊಳ್ತಾ ಇದ್ದೆ, ನಾವೆಲ್ಲ ಕೈ ಜೋಡಿಸ್ಬೇಕು, ಇಲ್ಲಿ ಮಾಡಬೇಕು ಅಂತೇಳಿ. ಆ ದೇವ್ರ ಇಚ್ಛೆ, ಆ ಬಾಕಿ ಇರೋಂಥ ಕೆಲಸಗಳನ್ನ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡೋಂಥದ್ದು, ಮುಂದೆ ಆರ್ಚ್ ಮಾಡೋಂಥದ್ದು, ಏನೋ ಕಿಟಕಿ ಬಾಗಿಲು ಸಣ್ಣ ಪುಟ್ಟ ಕೆಲಸಗಳು ಏನಿತ್ತು ಎಲ್ಲನೂ ಸಹ ಅವ್ರು ಮಾಡಿದರು. ಅಳಿದುಳಿದ ಕೆಲಸಗಳನ್ನ ಸಹ ಸಂಪೂರ್ಣವಾಗಿ ಮಾಡಿ ಇಲ್ಲಿ ಬಡವರು, ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲದೆ ಇರೋಂಥವ್ರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ, ನಾಮಕರಣ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಇರೋಂಥದ್ದು ಇರ್ಬೋದು, ಮತ್ತು ಉಳಿಕೆ ಕೆಲಸ ಏನಾಗಬೇಕಿತ್ತು ಎಲ್ಲನೂ ಸಹ ಈಗ ಸಂಪೂರ್ಣವಾಗಿ ರೆಡಿ